ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಮಂದಿರದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಛತ್ರಪತಿ ಶಿವಾಜಿ ಮಹಾರಾಜರು ಭಾರತದ ಶ್ರೇಷ್ಠ ಹಿಂದೂ ಸಾಮ್ರಾಜ್ಯದ ಸಂಸ್ಥಾಪಕರು. ಇವರು ಫೆಬ್ರವರಿ 19, 1630 ಮಹಾರಾಷ್ಟ್ರದ ಪುಣೆಯ ಶಿವನೇರಿ ಕೋಟೆಯಲ್ಲಿ ಜನಿಸಿದರು. ಇವರ ತಂದೆ ಶಹಾಜಿ ಭೋಂಸ್ಲೆ ಮತ್ತು ತಾಯಿ ಜೀಜಾಬಾಯಿ. ಜೀಜಾಬಾಯಿಯವರು ಶಿವಾಜಿಗೆ ಬಾಲ್ಯದಲ್ಲೇ ರಾಮಾಯಣ ಮತ್ತು ಮಹಾಭಾರತದ ವೀರ ಕಥೆಗಳನ್ನು ಹೇಳುತ್ತಿದ್ದರು. ಈ ಕಥೆಗಳೇ ಶಿವಾಜಿಯಲ್ಲಿ ಧರ್ಮ ಮತ್ತು ದೇಶ ಪ್ರೇಮದ ಕಿಚ್ಚನ್ನು ಹಚ್ಚಿದವು. ಶಿವಾಜಿಯವರ ಗುರುಗಳು ಮತ್ತು ಪೋಷಕರಾಗಿದ್ದ ದಾದಾಜಿ ಕೊಂಡದೇವ ಅವರು ಅವರಿಗೆ ಯುದ್ಧ ಕಲೆಗಳನ್ನು ಕಲಿಸಿದರು. ಕೇವಲ 15-16ನೇ ವಯಸ್ಸಿನಲ್ಲೇ ಶಿವಾಜಿ ತನ್ನದೇ ಆದ ಸೈನ್ಯವನ್ನು ಕಟ್ಟಲು ಆರಂಭಿಸಿದರು. ಇವರು ಮೊಟ್ಟ ಮೊದಲ ಬಾರಿಗೆ ವಿಜಯದ ಪತಾಕೆ ಹಾರಿಸಿದ್ದು ತೋರಣ ಎಂಬ ಕೋಟೆಯ ಮೇಲೆ. 1646ರಲ್ಲಿ ವಿಜಾಪುರದ ಸುಲ್ತಾನರಿಂದ ಈ ಕೋಟೆಯನ್ನು ವಶಪಡಿಸಿಕೊಂಡರು. ಇದು ಮರಾಠ ಸಾಮ್ರಾಜ್ಯದ ಅಥವಾ ಸ್ವರಾಜ್ಯದ ಮೊದಲ ಹೆಜ್ಜೆಯಾಗಿತ್ತು. ಶಿವಾಜಿ ಮಹಾರಾಜರು ಗುಡ್ಡಗಾಡು ಪ್ರದೇಶಗಳಲ್ಲಿ ಯುದ್ಧ ಮಾಡುವುದರಲ್ಲಿ ನಿಪುಣರಾಗಿದ್ದರು. ಇವರು ಅಭಿವೃದ್ಧಿಪಡಿಸಿದ ಯುದ್ಧ ತಂತ್ರವೇ ಗೆರಿಲ್ಲಾ ವಾರ್ಫೇರ್ ಅಥವಾ ಸಂಚು ಯುದ್ಧ. ಈ ತಂತ್ರದ ಮೂಲಕ ಅಲ್ಪಸಂಖ್ಯಾತ ಸೈನಿಕರಿದ್ದರೂ ದೊಡ್ಡ ಸೈನ್ಯವನ್ನು ಸೋಲಿಸುತ್ತಿದ್ದರು. ಶಿವಾಜಿಯವರು ಪಶ್ಚಿಮ ಘಟ್ಟಗಳ ಭೌಗೋಳಿಕತೆಯನ್ನು ಚೆನ್ನಾಗಿ ಬಳಸಿಕೊಂಡಿದ್ದರು. ಇವರು ಬೆಟ್ಟದ ತುದಿಯಲ್ಲಿ ಅತ್ಯಂತ ಬಲಿಷ್ಠವಾದ ಕೋಟೆಗಳನ್ನು ನಿರ್ಮಿಸಿದರು. ಶಿವಾಜಿಯವರು ಸುಮಾರು 300ಕ್ಕೂ ಹೆಚ್ಚು ಕೋಟೆಗಳನ್ನು ತಮ್ಮ ನಿಯಂತ್ರಣದಲ್ಲಿ ಹೊಂದಿದ್ದರು. ಇವರನ್ನು ಕೋಟೆಗಳ ರಾಜ ಎಂದು ಕರೆಯಲಾಗುತ್ತದೆ. ಶಿವಾಜಿ ಮಹಾರಾಜರ ಅತ್ಯಂತ ದೊಡ್ಡ ಶತ್ರುವೆಂದರೆ ಬಿಜಾಪುರದ ಆದಿಲ್ ಶಾ ಮತ್ತು ಮೊಘಲರು. 1659ರಲ್ಲಿ ಬಿಜಾಪುರದ ಸುಲ್ತಾನರು ಅಫ್ಜಲ್ ಖಾನ್ನನ್ನು ಶಿವಾಜಿಯನ್ನು ಸೋಲಿಸಲು ಕಳುಹಿಸಿದರು. ಅಫ್ಜಲ್ ಖಾನ್ ಶಿವಾಜಿಯನ್ನು ಮೋಸದಿಂದ ಕೊಲ್ಲಲು ಸಂಚು ಹೂಡಿದ್ದನು. ಆದರೆ ಶಿವಾಜಿ ಮಹಾರಾಜರು ಆತನ ಸಂಚನ್ನು ಮೊದಲೇ ಊಹಿಸಿದ್ದರು. ಪ್ರತಾಪಗಢದ ಕೋಟೆಯ ಅಡಿಯಲ್ಲಿ ಇಬ್ಬರು ಭೇಟಿ ನಡೆಯಿತು. ಅಫ್ಜಲ್ ಖಾನ್ ಶಿವಾಜಿಯನ್ನು ಆಲಂಗಿಸುವ ನೆಪದಲ್ಲಿ ಕತ್ತಿಯಿಂದ ಇರಿಯಲು ಪ್ರಯತ್ನಿಸಿದನು. ಶಿವಾಜಿಯವರು ತಮ್ಮ ಕೈಯಲ್ಲಿದ್ದ ಬಾಗ್ನಕ್ ಮೂಲಕ ಅಫ್ಜಲ್ ಖಾನ್ ಹೊಟ್ಟೆಯನ್ನು ಸೀಳಿದರು. ಇದು ಇತಿಹಾಸದಲ್ಲಿ ಅತ್ಯಂತ ಸಾಹಸಮಯ ಘಟನೆಯಾಗಿ ದಾಖಲಾಗಿದೆ. ಈ ವಿಜಯದ ನಂತರ ಮರಾಠ ಸೈನ್ಯದ ಆತ್ಮವಿಶ್ವಾಸ ಗಗನಕ್ಕೇರಿತು. ನಂತರ ಮೊಘಲ್ ದೊರೆ ಔರಂಗಜೇಬನು ಶಿವಾಜಿಯನ್ನು ಮಟ್ಟ ಹಾಕಲು ಶೈಸ್ತಾ ಖಾನ್ನನ್ನು ಕಳಿಸಿದನು. ಶೈಸ್ತಾ ಖಾನ್ ಪುಣೆಯ ಲಾಲ್ ಮಹಲ್ನಲ್ಲಿ ತಂಗಿದ್ದನು. ಶಿವಾಜಿ ಮಹಾರಾಜರು ರಾತ್ರಿ ಸಮಯದಲ್ಲಿ ರಹಸ್ಯವಾಗಿ ದಾಳಿ ಮಾಡಿ ಶೈಸ್ತಾ ಖಾನ್ನ ಬೆರಳುಗಳನ್ನು ಕತ್ತರಿಸಿದರು. ಶೈಸ್ತಾ ಖಾನ್ ಜೀವ ಉಳಿಸಿಕೊಳ್ಳಲು ಕಿಟಕಿಯಿಂದ ಜಿಗಿದು ಓಡಿ ಹೋದನು. ಇದರಿಂದ ಮೊಘಲರ ಗೌರವಕ್ಕೆ ಭಾರಿ ಧಕ್ಕೆ ಉಂಟಾಯಿತು. ನಂತರ ಔರಂಗಜೇಬನು ಜೈಸಿಂಗ್ ಎಂಬ ರಾಜನನ್ನು ಬೃಹತ್ ಸೈನ್ಯದೊಂದಿಗೆ ಕಳಿಸಿದನು. ಅನಿವಾರ್ಯವಾಗಿ ಶಿವಾಜಿ ಮಹಾರಾಜರು ಪುರಂದರ ಒಪ್ಪಂದಕ್ಕೆ ಸಹಿ ಮಾಡಬೇಕಾಯಿತು. ಈ ಒಪ್ಪಂದದಂತೆ ಅವರು ತಮ್ಮ 23 ಕೋಟೆಗಳನ್ನು ಮೊಘಲರಿಗೆ ನೀಡಿದರು. 1666ರಲ್ಲಿ ಶಿವಾಜಿಯವರನ್ನು ಆಗ್ರಾಕ್ಕೆ ಔರಂಗಜೇಬನ ದರ್ಬಾರಿಗೆ ಆಹ್ವಾನಿಸಲಾಯಿತು. ಅಲ್ಲಿ ಶಿವಾಜಿಯವರನ್ನು ಅವಮಾನಿಸಿ ಸೆರೆಮನೆಯಲ್ಲಿ ಇರಿಸಲಾಯಿತು. ಆದರೆ ಶಿವಾಜಿ ಮಹಾರಾಜರು ಎದೆಗುಂದದೆ ಅಲ್ಲಿಂದ ತಪ್ಪಿಸಿಕೊಳ್ಳಲು ಉಪಾಯ ಮಾಡಿದರು. ಹಣ್ಣಿನ ಬುಟ್ಟಿಗಳಲ್ಲಿ ಅಡಗಿ ಕುಳಿತು ಅವರು ಸೆರೆಯಿಂದ ಪಾರಾದರು. ಈ ಘಟನೆಯು ಶಿವಾಜಿಯವರ ಬುದ್ಧಿವಂತಿಕೆ ಸಾಕ್ಷಿಯಾಗಿದೆ. ವಾಪಸ್ ಬಂದ ನಂತರ ಅವರು ತಮ್ಮ ಕೋಟೆಗಳನ್ನು ಮರಳಿ ಗೆದ್ದರು. ಜೂನ್ 6, 1674ರಂದು ರಾವಗಢ ಕೋಟೆಯಲ್ಲಿ ಶಿವಾಜಿಯವರಿಗೆ ಪಟ್ಟಾಭಿಷೇಕವಾಯಿತು. ಅಂದಿನಿಂದ ಅವರನ್ನು ಛತ್ರಪತಿ ಎಂದು ಕರೆಯಲಾಯಿತು. ಶಿವಾಜಿ ಮಹಾರಾಜರು ಮಹಿಳೆಯರ ಮೇಲೆ ಅಪಾರ ಗೌರವ ಹೊಂದಿದ್ದರು. ಯುದ್ಧದಲ್ಲಿ ಶತ್ರುಗಳ ಮನೆಯ ಮಹಿಳೆಯರು ಸಿಕ್ಕರು ಅವರನ್ನು ತಾಯಿಯಂತೆ ಗೌರವದಿಂದ ಕಳಿಸುತ್ತಿದ್ದರು. ಇವರು ನೌಕಾಸೇನೆಯನ್ನು ನಿರ್ಮಿಸಿದ ಮೊದಲ ಭಾರತೀಯ ರಾಜ. ಆದ್ದರಿಂದ ಇವರನ್ನು ಭಾರತೀಯ ನೌಕಾಸೇನೆಯ ಪಿತಾಮಹ ಎನ್ನಲಾಗುತ್ತದೆ. ಸಮುದ್ರದಲ್ಲಿ ಸಿಂಧುದುರ್ಗ ಮತ್ತು ವಿಜಯದುರ್ಗದಂತಹ ಜಲಕೋಟೆಗಳನ್ನು ನಿರ್ಮಿಸಿದರು. ಇವರು ಪರ್ಷಿಯನ್ ಭಾಷೆಯ ಬದಲಿಗೆ ಮರಾಠಿ ಮತ್ತು ಸಂಸ್ಕೃತಕ್ಕೆ ಆದ್ಯತೆ ನೀಡಿದರು. ಶಿವಾಜಿಯವರ ಆಡಳಿತದಲ್ಲಿ ಭ್ರಷ್ಟಾಚಾರಕ್ಕೆ ಜಾಗವಿರಲಿಲ್ಲ. ಇವರ ಸಚಿವ ಸಂಪುಟವನ್ನು ಅಷ್ಟಪ್ರಧಾನ್ ಮಂಡಳಿ ಎಂದು ಕರೆಯಲಾಗುತ್ತಿತ್ತು. ರೈತರಿಗೆ ಕಿರುಕುಳ ನೀಡುವ ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುತ್ತಿದ್ದರು. ಕೃಷಿ ಭೂಮಿಯನ್ನು ಅಳತೆ ಮಾಡಲು ಹೊಸ ಪದ್ಧತಿ ಜಾರಿಗೆ ತಂದರು. ಶಿವಾಜಿ ಮಹಾರಾಜರು ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ಗೌರವಿಸುತ್ತಿದ್ದರು. ಇವರ ಸೈನ್ಯದಲ್ಲಿ ಮುಸ್ಲಿಂ ಸೈನಿಕರು ಕೂಡ ಉನ್ನತ ಹುದ್ದೆಯಲ್ಲಿದ್ದರು. ಮಸೀದಿಗಳಿಗೆ ಮತ್ತು ದರ್ಗಾಗಳಿಗೆ ಶಿವಾಜಿ ದಾನ ನೀಡುತ್ತಿದ್ದರು. ಶತ್ರುಗಳ ಸೈನ್ಯ ಕುರಾನ್ ಅನ್ನು ಅವಮಾನಿಸಿದಾಗ ಶಿವಾಜಿ ಅದನ್ನು ತಡೆದಿದ್ದರು.
ಇವರ ಹತ್ತಿರ ಭವಾನಿ ತಲ್ವಾರ್ ಎಂಬ ಪ್ರಸಿದ್ಧಿ ಕತ್ತಿ ಇತ್ತು. ಇವರು ತಮ್ಮ ಸೈನಿಕರಿಗೆ ಶಿಸ್ತಿನ ಜೀವನ ಕಲಿಸಿದ್ದರು. ಯುದ್ಧದ ಸಮಯದಲ್ಲಿ ಬೆಳೆಗಳನ್ನು ನಾಶ ಮಾಡಬಾರದು ಎಂಬ ನಿಯಮವಿತ್ತು. ಲೂಟಿ ಮಾಡಿದ ಸಂಪತ್ತನ್ನು ಸಮಾನವಾಗಿ ಹಂಚಲಾಗುತ್ತಿತ್ತು. ಕರ್ನಾಟಕದ ಬೆಳಗಾವಿ ಮತ್ತು ಬೆಂಗಳೂರಿನ ಮೇಲೆಯೂ ಶಿವಾಜಿ ದಂಡಯಾತ್ರೆ ನಡೆಸಿದ್ದರು. ದಕ್ಷಿಣ ಭಾರತದ ಅಭಿಯಾನದ ಸಮಯದಲ್ಲಿ ಅವರು ಅನೇಕ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದರು. ಶಿವಾಜಿ ಮಹಾರಾಜರು ಹಿಂದವಿ ಸ್ವರಾಜ್ಯ ಎಂಬ ಪರಿಕಲ್ಪನೆಯನ್ನು ಜನಪ್ರಿಯಗೊಳಿಸಿದರು. ಇದರ ಅರ್ಥ ಭಾರತೀಯರು ಭಾರತೀಯರನ್ನೇ ಆಳಬೇಕು ಎಂಬುದು. ಇವರು ಎಂದಿಗೂ ಪ್ರಜೆಗಳ ಮೇಲೆ ಅತಿಯಾದ ತೆರಿಗೆ ಹಾಕಲಿಲ್ಲ. ಗೂಢಚಾರಿಕೆ ವಿಭಾಗದಲ್ಲಿ ಶಿವಾಜಿಯವರ ಸೈನ್ಯ ಅತ್ಯಂತ ಚುರುಕಾಗಿತ್ತು. ಬಹಿರ್ಜಿ ನಾಯ್ಕ್ ಶಿವಾಜಿಯವರ ಪ್ರಮುಖ ಗೂಢಚಾರರಾಗಿದ್ದರು. ಶಿವಾಜಿಯವರು ಸೈನಿಕರಿಗೆ ಸಂಬಳವನ್ನು ನಗದು ರೂಪದಲ್ಲಿ ನೀಡುತ್ತಿದ್ದರು. ಸತ್ತ ಸೈನಿಕರ ಕುಟುಂಬದ ಜವಾಬ್ದಾರಿಯನ್ನು ಸರ್ಕಾರವೇ ವಹಿಸಿಕೊಳ್ಳುತ್ತಿತ್ತು. ಇವರ ಕಾಲದಲ್ಲಿ ಕಲೆ ಮತ್ತು ಸಾಹಿತ್ಯಕ್ಕೂ ಹೆಚ್ಚಿನ ಪ್ರೋತ್ಸಾಹವಿತ್ತು. ಶಿವಾಜಿ ಮಹಾರಾಜರು ಪ್ರಕೃತಿ ಪ್ರೇಮಿಯಾಗಿದ್ದರು. ಕೋಟೆಗಳ ಸುತ್ತಮುತ್ತ ಮರಗಳನ್ನು ಕಡಿಯುವುದನ್ನು ನಿಷೇಧಿಸಿದ್ದರು. ಇವರು ಕೇವಲ ರಾಜನಲ್ಲ, ಜನರ ಪಾಲಿನ ದೇವರಾಗಿದ್ದರು. ಏಪ್ರಿಲ್ 3, 1680 ಶಿವಾಜಿ ಮಹಾರಾಜರು ಇಹಲೋಕ ತ್ಯಜಿಸಿದರು. ಇವರು ಕೇವಲ 50 ವರ್ಷಗಳ ಕಾಲ ಮಾತ್ರ ಬದುಕಿದ್ದರು. ಆದರೆ ಅವರು ಕಟ್ಟಿದ ಸಾಮ್ರಾಜ್ಯ ಮುಂದಿನ 100 ವರ್ಷಗಳ ಕಾಲ ಬಲಿಷ್ಠವಾಗಿತ್ತು. ಶಿವಾಜಿಯ ನಂತರ ಶಾಂಭಾಜಿ ಮಹಾರಾಜ್ ಈ ಪರಂಪರೆಯನ್ನು ಮುಂದುವರಿಸಿದರು. ಶಿವಾಜಿ ಮಹಾರಾಜರ ಜೀವನವು ಇಂದಿನ ಯುವಕರಿಗೆ ದೊಡ್ಡ ಪ್ರೇರಣೆಯಾಗಿದೆ. ಧೈರ್ಯ, ಸಂಸ್ಕಾರ ಮತ್ತು ಕಾರ್ಯತಂತ್ರಕ್ಕೆ ಅವರೇ ಅತ್ಯುತ್ತಮ ಉದಾಹರಣೆ. ಇಂದಿಗೂ ಜೈ ಭವಾನಿ, ಜೈ ಶಿವಾಜಿ ಎಂಬ ಘೋಷಣೆ ಕೇಳಿದಾಗ ರೋಮಾಂಚನವಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.